ಏನ್ರೋ ನೀವು ಆಡೋದಲ್ಲಿ KKR ನಜ್ಜಿ ಸೋಲೋದಕ್ಕೋಸ್ಕರನೇ ಬರ್ತಿರೋನ್ರು ನೀವು ಲೈ. ನಿಜವಾಗ್ಲೂ ಸೋಲೋಕ್ಕೋಸ್ಕರನೇ ಹುಟ್ಟಿರೋಂಥ ಟೀಮ್ ಯಾವ್ದಾರು ಇದೆ ಅಂತಂದರೆ ಈ ಒಂದು ಸೀಸನಲ್ಲಿ ಅದು KKR ಅಂತ ಕಾಣಿಸ್ತಾ ಇದೆ. ಅಲ್ಲ, ಸ್ಟಾರ್ಟ್ ಚೆನ್ನಾಗಾಯಿತು, ಮಿಡ್ಲ್ ಓವರ್ಸ್ ಆಗೋದಾಗಾಯಿತು, ಎಂಡ್ ಏನು ಈ ಥರ ಮಾಡಿದ್ದು KKR. ಲಾಸ್ಟ್ 5 ಓವರ್ಗೆ 32 ರನ್ ಹೊಡೆದವ್ರಪ್ಪ. 5 ಓವರ್, ಲಾಸ್ಟ್ 5 ಓವರ್ 35 ರನ್ ಹೊಡೆದವ್ರೆ. ಅದಕ್ಕಿಂತ ಹಿಂದೆ ಮಸ್ತ್ ಮಿಡ್ಲ್ ಓವರ್ಸಲ್ಲಿ ನಾಯ್ಕ್ ಚೆಸ್ತಂಗೆ ಚಚ್ಚವ್ರೆ. ಇದು ಯಾವ್ದು ಗುರು ಇದು? 180ಗೆ ಸೆಟ್ಲ್ ಆಗುವಂಥದ್ದು. ಆಲ್ ಔಟ್ ಆಗ್ತಾರೋ ಅಲ್ಲಿ KKR ಅವರು. ಏನು ಹೇಳೋಣ, ಇವತ್ತು ಆಬ್ವಿಯಸ್ಲಿ ಪ್ರಿಡಿಕ್ಷನ್ ಇದು GT ಗೆಲ್ತಾರೆ ಅಂತಲೇ ಹೇಳಿದ್ದೆ. KKR ತಿಪ್ಪರ್ಲಾಗ ಹೊಡೆದಾಗ ಗೆಲ್ಲಕ್ಕಾಗಲ್ಲ. ಅವ್ರ ಬಂಡವಾಳಗಳೆಲ್ಲ ಗೊತ್ತು ನನಗೆ. ಒನ್ ಆಫ್ ದ ವರ್ಸ್ಟ್ ಟೀಮ್ ಆಗೋಗ್ಬಿಟ್ಟೈತೆ KKR. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಕಿತ್ತಿ ಬೇರೆಯವ್ರಿಗೆ ಕೊಡೋವರೆಗೂ ಕೂಡ ಆ ಟೀಮ್ ಉದ್ಧಾರ ಅಂತೂ 100% ಶಾರ್ಟ್ ಆಗಿ ಆಗೋದಿಲ್ಲ. ಲಾಸ್ಟ್ ಸೀಸನ್ ಏನಾಯಿತು ಗತಿ, ಈ ಸೀಸನ್ ಕೂಡ ಅದೇ ಆಗೋದು. ಆ್ಯಂಡ್ ಅದು ಚಾಲ್ತಿಲಿದೆ. ಸೊ ಇನ್ನೆಲ್ಲ ಮ್ಯಾಚು ಗೆಲ್ಬೇಕು ಅಷ್ಟೇ, ಬೇರೆ ವಿಧಿ ಇಲ್ಲ KKRಗೆ. ಇನ್ನು ಮಿಕ್ಕಿರೋಂಥ ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು. 5 ಸೋತಿದ್ದಾಗಿದೆ, 1 ಲಾಟ್ರಿ ಪಾಯಿಂಟ್ ಬಂದಿದ್ದಾಗಿದೆ. ಆ ಮ್ಯಾಚು ಸೋತಿರೋ ಪಂಜಾಬ್ ಮೇಲೆ. ಏನು ಬಿಟ್ಬಿಟ್ರವ್ರ ಪಂಜಾಬ್ ಅವರು? 6-6 ಸೋಲ್ಬೇಕಾಗಿತ್ತು. ಬಟ್ ಅದೇ ಮಳೆ ಬಂದ್ಬಿಟ್ಟು ಸ್ವಲ್ಪ ಮಾನ ಮರ್ಯಾದೆ ಉಳಿಸಿದೆ ಅಂತ ಹೇಳಬೇಕು. ಇನ್ನೆಲ್ಲ ಗೆಲ್ಲಬೇಕು, ವಿಧಿ ಇಲ್ಲ, ಬೇರೆ ವಿಧಿ ಇಲ್ಲವೇ ಇಲ್ಲ. ಎಲ್ಲ ಗೆಲ್ತು ಅಂದರೆ ಕ್ವಾಲಿಫೈ, ಇಲ್ಲ ಅಂದರೆ ನೆಕ್ಸ್ಟ್ ಮ್ಯಾಚ್ನ ಸೋಲ್ತು ಅಂದರೆ ಒಂದು ರೇಂಜಿಗೆ ಔಟು. ಅದ್ರ ನೆಕ್ಸ್ಟ್ ಮ್ಯಾಚ್ ಸೋಲ್ತು ಅಂದರೆ ಔಟ್ ಆಫ್ ದ ಟೂರ್ನಮೆಂಟೇ, ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಡ್ತಾರೆ. ಏನ್ಗರು ಲತ್ತೆ ಹೊಡೆದಿರೋದು KKRಗೆ, ಫುಲ್ಲು ಲತ್ತೆ ಮೇಲೆ ಲತ್ತೆ. ಇವತ್ತು ನನ್ನ ಪ್ರಕಾರ ಫಿನಾಲನ್ನು ಆಡಿಸ್ಬೇಕಾಗಿತ್ತು, ಟಿಮ್ ಸೈಫರ್ಟ್ ಆಡಿಸ್ಬಾರ್ದಾಗಿತ್ತು. ಫಿನಾಲನ್ನು ಅನ್ಲಕ್ಕಿಯಾಗಿ ಒಂದು ಮ್ಯಾಚ್ ಡಿಸ್ಮಿಸ್ ಆಗಿದ್ರು ಅಲ್ಲಿ. ಅದು ನಾಟ್ ಔಟ್ ಇತ್ತದು. ಅದು ಅಂಪೈರ್ ಮುಟ್ಟಾಳ್ತನದಿಂದ ಔಟ್ ಕೊಟ್ಟಿದ್ರು ಬೌಂಡ್ರಿನಲ್ಲಿ, ಅದು ದಿಗ್ವಿಶ್ ಹಿಡಿದಂಥ ಕ್ಯಾಚು. ಸೊ ಫಿನಾಲನ್ನು ಆಡಿಸಿತ್ತು ಅಂದರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅವರು ಬೂಸ್ಟಪ್ ಆಗಿ ಏನಾದ್ರು ಬಂದ್ಬಿಟ್ಟು ಒಂದು ಅಜ್ಜಿ ಕೊಟ್ಟಿರೋರು ಅಂತ ಕಾಣಿಸುತ್ತೆ. ಟಿಮ್ ಸೈಫರ್ಟು ಅನಾರ್ಥೋಡಾಕ್ಸ್ ಶಾಟ್ಗಳನ್ನ ಹೊಡಿತಾರೆ ಮೊದಲನೇ. ನನಗೆ ಇವ್ರ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಫಿನ್ ಆಲನ್ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಬಿಡಿ, ಆಡಿಸಿದ್ದು ಆಯಿತು, ಉಣ್ಕೊಂಡು ಹೋಗಿದ್ದು ಆಯಿತು. ಏನಲ್ಲಿ ಪಾಯಿಂಟ್ ರೀಚನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಅವರು ಶಿಸ್ತಾಗಿ ಬಂದರು, ಪಾಯಿಂಟಿಗೆ ಕ್ಯಾಚ್ ಕೊಟ್ಬಿಟ್ಟು ಅವರು ಔಟ್ ಆದರು. ಟಿಮ್ ಸೈಫರ್ಟ್ ಏನಲ್ಲೇನೋ ಅಮ್ರಾಮ್ರಿ ಆಡ್ಬಿಟ್ರಾ? ಹೊಡೆದಿರೋದ್ರಲ್ಲಿ ಡಬಲ್ ಡಿಜಿಟ್ ರನ್ ಹೊಡೆದಿದ್ದಾರೆ. ಅಲ್ಲಿ 14-15 ರನ್ ಹೊಡೆದಿದ್ದಾರೆ. ಏನೂ ಇಲ್ಲ ಅಲ್ಲಿ. ಬ್ಯಾಟಿಂಗ್ ಆಯ್ಕೆ ಬೇರೆ ಮಾಡ್ಕೊಂಡಿದ್ರೆ ಟಾಸ್ಕ್ ಇದ್ಬಿಟ್ಟು. ಏನರೋ ಮಾಡ್ತಾಯಿದ್ದೀರಾ ನೀವು, ಏನು ಮಾಡ್ತಾಯಿದ್ದೀರಾ? ಹೌದು, ಡ್ಯೂ ಫ್ಯಾಕ್ಟ್ರಿನ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲ್ಲ ಅಂತ ಗೊತ್ತಿತ್ತು. ಬಟ್ ನೀವು ಟಾಸ್ ತಗೊಂಡಾದ್ಮೇಲೆ ಅದನ್ನು ಕನ್ವರ್ಟ್ ಮಾಡಬೇಕಲ್ಲ. 15 ಓವರ್ಗೂ ಕೂಡ ಚೆನ್ನಾಗಿ ಆಗ್ಬಿಟ್ಟು ಆಮೇಲೆ ಒಳ್ಳೆ ಲತ್ತೆ ಬಂದಿರೋ ಟೀಮ್ ಥರ ಆಡಿದ್ರೆ ಲಾಸ್ಟ್ 5 ಓವರ್ 32 ರನ್ ಹೊಡಿತು ಅಂತಂದರೆ ಇದು ಯಾವ ಥರ ಆಟ ಇದು? ಕ್ಯಾಮ್ರಾನ್ ಗ್ರೀನ್ಗೆ ಸ್ಟ್ರೈಕೇ ಸಿಗ್ತಾ ಇಲ್ಲ ಅಲ್ಲಿ. ಸಖತ್ತಾಗಿ ಆಡ್ತಿರೋ ಕ್ಯಾಮ್ರಾನ್ ಗ್ರೀನ್ಗೆ ಪೀರಿಯಾಡಿಕಾಗಿ ಟಕ ವಿಕೆಟ್ಸ್ನ ಕಳ್ಕೊಳ್ತಾ ಇದ್ದಾರೆ. ಹಂಗೆ ಶೈನ್ ವಾಟ್ಸನ್ ಎದ್ಬಿಟ್ಟು ನಾನು ಮಕ್ಕಳಲ್ಲಿ ಕ್ಯಾಮ್ರಾನ್ ಗ್ರೀನ್ಗೆ ಉದ್ಬಿಡ್ತಿದ್ರಲ್ಲಿ. ಏನೋ ಆಡ್ತಾ ಇದೆಯಾ ಅಲ್ಲಿ, ಸ್ಟ್ರೈಕ್ ತೊಗೊಂಡು ಆಡೋ ನೀನೇನಕ್ಕೆ ಬಿಟ್ಕೊಂಡು ಕೊಡ್ತಿದ್ದೆ ಅಲ್ಲಿ ಸ್ಟ್ರೈಕ್ನ? ಅಲ್ಲಿ ಲಾಸ್ಟ್ ಓವರ್ ಸ್ಟ್ರೈಕ್ನ ಬಿಟ್ಕೊಂಡು ಕೊಡ್ತಾವ್ರಲ್ಲಿ. ನಾನ್ ಸ್ಟ್ರೈಕರ್ ಹಿಡಿದಿಲ್ಲ ಅವ್ರಿಗೆ. ಯಾರಿದ್ದು? ವೈಭವ್ ಅವರನ್ನ ಲಾಸ್ಟಲ್ಲಿ ಬಂದಿದ್ದು, ಅವ್ರಿಗೆ ಸ್ಟ್ರೈಕ್ ಬಿಟ್ಕೊಂಡು ಕೊಡ್ತಾವ್ರೆ. ವಾಟ್ಸನಿಗೆ ಹಂಗೆ ಬಾಯಿಗೆ ಬಂದಿತ್ತು ಸರಿಯಾಗಲಿ. ಕ್ಯಾಮ್ರಾನ್ ಗ್ರೀನ್ಗೆ ಬೈತಾ ಇದ್ರಲ್ಲಿ, ಏನೋ ಮಾಡ್ತಾ ಇದೆಯಾ ಚಿನ್ನ ನೀನು ಅಂತ. ನಿಜಾಲೋಗರು ಸೀರಿಯಸ್ಲಿ ಸಿಲಿಯಾಗಿ ಆಡಿದ್ರು KKR ಅವರು. ಆ ಲಾಸ್ಟ್ 5 ಓವರನ್ನೇ ಇವರ ಮ್ಯಾಚ್ನ ಸೋಲೋದಕ್ಕೆ ಕಾರಣ ಆಯಿತು. ಲಾಸ್ಟ್ 5 ಓವರ್ ಚೆನ್ನಾಗಿ ಆಡಿತ್ತು ಅಂತಂದರೆ 32 ರನ್ ಸ್ಕೋರಾ ಲಾಸ್ಟ್ 5 ಓವರಲ್ಲಿ. ಕ್ಯಾಮ್ರಾನ್ ಗ್ರೀನ್ ಸೆಟ್ ಆಗಿರುವಂಥ ಬ್ಯಾಟ್ರ್ ಕ್ರೀಸಲ್ಲಿ ಅವರೇ, ಅದು ಸ್ಕೋರಾ 32 ರನ್ ಅಂತ ಅಂದರೆ ಸೀರಿಯಸ್ಲಿ ಅಲ್ಲೇ ವರ್ಸ್ಟಾಗಿ ಆಡಿರೋದು. ಅಲ್ಲಿ ವರ್ಸ್ಟಾಗಿ ಆಡಿರೋದ್ರಿಂದ, ಬ್ಯಾಟಿಂಗ್ ವರ್ಸ್ಟಾಗಿ ಆಡಿರೋದ್ರಿಂದ ಇವತ್ತು ಮ್ಯಾಚ್ನ ಸೋತಿರೋದು. ಬೌಲಿಂಗ್ ಅವ್ರನ್ನ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ. ಬೌಲಿಂಗ್ ಅವ್ರು ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿನೇ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕಂದರೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂತಂದರೆ 180+180ನ ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಸುಮ್ಮನೆ ಮಾತಲ್ಲ. ಒಂದು ರೇಂಜಿಗೆ ಕ್ಲೋಸಿಗೆ ತೊಗೊಂಬಂದಿದ್ದಾರೆ. ಲಾಸ್ಟ್ ಓವರ್ಗೂ ಕೂಡ ತೊಗೊಂಬಂದಿದ್ದಾರೆ. ನಾನು ಅಟ್ ಸಮ್ ಪಾಯಿಂಟ್ ಅಂದ್ಕೊಂಡಿದ್ದೆ ಗುಜರಾತ್ ಟೈಟನ್ಸ್ ಸ್ಟಾರ್ಟ್ ಮಾಡಿದ ರೀತಿ ನೋಡ್ತು ಅಂತಂದರೆ ಇದೊಂದು 15 ಓವರ್ಗೆಲ್ಲ ಚಚ್ಚಿ ಬಿಸಾಕ್ತಾರೆ. ಶುಭ್ಮನ್ಗೆಲ್ಲ ಆಡ್ತಿರೋ ಫ್ಲೋ ನೋಡಿದ್ರೆ, ಬಟ್ಟರ್ ಆಡ್ತಿರೋ ಫ್ಲೋ ನೋಡಿದ್ರೆ ಪಕ್ಕ ಚಚ್ಚಿ ಬಿಸಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗಾಗಲಿಲ್ಲ. ಸರ್ವೂ ಕೂಡ ತೊಗೊಂಬಂದರು. ಇಲ್ಲಿ ಗುಜರಾತ್ ಟೈಟನ್ಸ್ಗೂ ಕೂಡ ಏನು ಅಂಥ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿ ಬ್ಯಾಟಿಂಗ್ ಆಡಿದ್ರು ಅಂತ ಏನಿಲ್ಲ. ಅವ್ರದ್ದು ಕೂಡ ವಲ್ನರಬಲ್ ಆಗಿದೆ. ಅವನು ಮಿಡ್ಲ್ ಆರ್ಡರ್ ಏನಿದೆ ಅದು ಟಾಪ್ ಹೋಯಿತು ಅಂತಂದರೆ, ಮಿಡ್ಲ್ ಆರ್ಡರ್ ಎಕ್ಸ್ಪೋಸ್ ಆಯಿತು ಅಂತಂದರೆ ಅಷ್ಟರ ಮಟ್ಟಿಗೆ ಏನು ಅವ್ರದ್ದು ಕೂಡ ಬ್ಯಾಟಿಂಗ್ ಏನಿಲ್ಲ ಅಲ್ಲಿ. ಅವ್ರದ್ದೇನು ಸಿಕ್ಕಾಪಟ್ಟೆ ಸೈಕ್ ಟೀಮ್ ಅಂತ ಹೇಳ್ತೀರಾ. ಸೊ ಅವ್ರು ಇವತ್ತು ಅಕಸ್ಮಾತಾಗಿ ಗೆದ್ದಿದ್ದಾರೆ ಅಷ್ಟೇ. ಇವರು ಬೇಕು ಅಂತ ಸೋತಂಗಿತ್ತು ಅಲ್ಲಿ KKR ಅವರು. ನಮಗೆ ಗೆಲ್ಲಕ್ಕೆ ಇಷ್ಟ ಇಲ್ಲ, ನೀವೇ ತಗೊಂಡೋಗ್ರಿ, ನಮಗೆ ಬೇಡ ಗೆಲ್ಲೋದು ಅಂತ ಬಿಟ್ಕಂಗೆ ಕೊಟ್ಟಂಗಿತ್ತು ಅಷ್ಟೇ KKR ಅವರು. ಇವತ್ತು GT ಅವ್ರನ್ನ ಕನ್ವಿನ್ಸಿಂಗ್ ಆಗಿ ಏನು ಗೆದ್ದಿಲ್ಲ. ಇವರೇ ನಾವು ಸೋಲ್ತೀವಿ ನಮ್ಗೆ ಗೆಲ್ಲಕ್ಕೆ ಇಷ್ಟ ಇಲ್ಲ ಅಂತ ಕೊಟ್ಟಂಗಿತ್ತು KKR ಅವರು. ಇನ್ನೇನು ಹೇಳ್ತೀರಮ್ಮ? ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಟಿಮ್ ಸೈಫರ್ಟ್ ಜೊತೆಗೆ ಓಪನ್ ಮಾಡಿದ್ದು ನಾವು ನರೇನ್ ಗಿರನ್ನೆಲ್ಲ ಕಳಿಸಲ್ಲ. ನಾವು ಟಿಪಿಕಲ್ಲಾಗಿ ಏನು ಸ್ಟಾರ್ಟ್ ಮಾಡಿದ್ವೋ ಅದನ್ನೇ ಸ್ಟಾರ್ಟ್ ಮಾಡೋಣ. ನಾವು ತಿರ್ಗಾ ಅನಾಥಳಾಕ್ಸಿಗೆಲ್ಲ ಹೋಗೋದು ಬೇಡ, ಆರ್ಥಳಾಕ್ಸಿಗೆ ಬರೋಣ ಅಂತ ಬರ್ತಾರೆ. ಅಜಿಂಕ್ಯ ಮೊದಲನೇ ಬಾಲೇನೇ ಔಟಲ್ಲಿ ಮೇಲಕ್ಕೆ ಹೋಗ್ಬಿಟ್ರು. ಸಿರಾಜ್ ಅವ್ರ ಬಾಲಲ್ಲಿ ಶಿಸ್ತಾಗಿ ಕ್ಯಾಚ್ ಹಿಡ್ಕೊಂಡು ತಲೆ ತಗೋಸ್ಕೊಂಡು ಹೋಗ್ಬಿಟ್ರು ಹಂಗೇನಲ್ಲಿ ಅಜಿಂಕ್ಯ ರಹಾನೆ ಅವರು. ಫಸ್ಟ್ನೇ ಬಾಲು ಗೋಲ್ಡನ್ ಡಕ್ ಆಗಿದ್ದು. ಏನು ಪವರ್ ಪ್ಲೇ ರಬಾಡನ ಹೌಳಿ 2 ವಿಕೆಟ್ ಎತ್ಬಿಟ್ಟವ್ರಲ್ಲಿ.
ಇವ್ರದ್ದೊಂದು ಟಿಮ್ ಸೈಫರ್ಟ್ ಒಂದು ಪಾಯಿಂಟಲ್ಲಿ ಕ್ಯಾಚ್ ಆಯಿತು ಅಂತಂದರೆ ರಘುವಂಶಿ ಬೇರೆ ಎಡ್ಜ್ ಆಗಿಬಿಟ್ಟು ಔಟ್ ಆಗಿದ್ದು ರಬಾಡಾಗೆ. ಸೊ ಅದಾದ ನಂತರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ರೋಮನ್ ಪೌಲ್ ಅವ್ರ ಜೊತೆಗೆ. ಕ್ಯಾಮ್ರಾನ್ ಗ್ರೀನು ನಂಬರ್ 4 ಬಂದರು, ಇವ್ರು ನಂಬರ್ 5 ಬಂದರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು, 120+ ರನ್ನ ಹೊಡೆದಿದ್ದಾರೆ. ಬಟ್ ರೋಮನ್ ಪೌಲ್ ಔಟ್ ಆದ ನಂತರ ಏನಿದೆ, ಹೌದು ಇವತ್ತು ವಿಕೆಟ್ ಎದ್ದಿರೋದು ನೋಡಿ, ಇವರು ಅಶೋಕ್ ಅವ್ರು ಸಖತ್ತಾಗಿ ವಿಕೆಟ್ ಎದ್ದಿರು. ಹೌದು ಹೊಡೆಸ್ಕೊಂಡಿರೋ 44 ರನ್ ಹೊಡೆಸ್ಕೊಂಡಿದ್ದಾರೆ. ಬಟ್ ಬಿದ್ದಂಥ 2 ವಿಕೆಟ್ ಏನಿದೆ ಇವರಿಗೆ, ಪೌಲ್ದೊಂದು ವಿಕೆಟ್ ಆಗಿರ್ಬೋದು, ರಮಣ್ದೀಪ್ ಸಿಂಗ್ ಒಂದು ವಿಕೆಟ್ ಆಗಿರ್ಬೋದು, ಎರಡು ಕೂಡ ಸ್ಲೋರ್ ಮನೆಗೆ ಬಿದ್ದಿರೋದು. ಇವ್ರು ಹಾಕ್ತಾರೆ 150, 155 ಎಲ್ಲ ಹಾಕ್ತಾರೆ. ಇವರು ಬಾಲ್ನ ಸ್ಪೀಡ್ ಹಾಕ್ತಾರೆ, ಹೆವಿ ಸ್ಪೀಡ್ ಹಾಕ್ತಾರೆ. ಬಟ್ 150ರಿಂದ 110ಕ್ಕೆ ಇಳಿಸ್ತು ಅಂತಂದರೆ ಯಾವ ಥರ ಆಗುತ್ತೆ ಅಂದರೆ ಸೈಕ್ ಆಗೋಗ್ಬಿಡುತ್ತೆ ಬ್ಯಾಟ್ರಿಗೆ. ಸೊ ಆ ಥರ ಒಂದು ಒಳ್ಳೆ ಸ್ಲೋರ್ ಮನ್ನ ಇಟ್ಟಿದ್ದಾರೆ ಇವರು. ಸೊ ಅದೇ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದು. ಈ ಬಿದ್ದಿರೋ 2 ವಿಕೆಟು ಕೂಡ ಆ ಸ್ಲೋರ್ ಮನ್ಗೆ ಬಿದ್ದಿರೋದು ಇವ್ರದ್ದು. ಸೊ ಆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆದ ನಂತರ, ರೋಮನ್ ಪೌಲ್ ಔಟ್ ಆದ ನಂತರ ರಜ್ಜಿ ಎಲ್ಲಿತ್ತೋ ಗೊತ್ತಿಲ್ಲ, ಕ್ಯಾಮ್ರಾನ್ಗೆ ರೋಷ ಆವೇಶ, ಆಕ್ರೋಶ ಆವೇಶ ಎಲ್ಲ 27 ರನ್ ಹೊಡೆದಿರ್ತಾರೆ. 29 ಬಾಲಿಗೆ 27. ಏನಪ್ಪ ಈ ಕ್ಯಾಮ್ರಾನ್ಗೇನು ಇದು ಏನು ಆಡ್ತಾವ್ರು, ಟೆಸ್ಟ್ ಮ್ಯಾಚ್ ಆಡ್ತಾವ್ರೆ ಇಲ್ಲಿ ಅಂತ ಅನ್ಕೊಂಡು ಕೂತ್ಕೊಂಡಿದ್ದೆ ನಾನು. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. ರಶೀದ್ ಖಾನಿಗೆ ಕೊಟ್ಟರು 2 ಓವರ್ ಸಲೀಸಾಗಿ ಕೊಟ್ಟರು. ಲಾಸ್ಟಲ್ಲಿ ಸ್ವಲ್ಪ ಬಂದು ಕಮ್ ಬ್ಯಾಕ್ ಮಾಡಿ ರಶೀದ್ ಖಾನು. ಅದು ಬಿಡ್ತು ಅಂದರೆ 2 ಓವರ್ ಸರಿಯಾಗಿ ವಾಂಚಿದ್ರು. ಇವ್ರಿಗೂ ಏನು ಬಿಟ್ಟಿಲ್ಲ, ಯಾರಪ್ಪ ಅವರು ಅಶೋಕ್ ಶರ್ಮಂಗೂ ಬಿಟ್ಟಿಲ್ಲ. ಕ್ಯಾಮ್ರಾನ್ ಗ್ರೀನು ಎಷ್ಟು ಆಲ್ಮೋಸ್ಟ್ 12, 13, 14ನೇ ಓವರ್ ಅಂತ ಕಾಣಿಸುತ್ತೆ. 13, 14, 15ನೇ ಓವರು ಸರಿಯಾಗಿ ವಾಂಚಿದ್ರು ಮಾತ್ರ. ಸೊ ಅಲ್ಲಿ ಬಂದಿದ್ದೆ ಸ್ಕೋರು, ಅದಾದಮೇಲೆ ಬರಲೇ ಇಲ್ಲ ಸ್ಕೋರು. 15 ಓವರ್ ಆದಮೇಲೆ ಸ್ಕೋರೇ ಬರಲಿಲ್ಲ. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು GT ಅವರು. ಇನ್ಫ್ಯಾಕ್ಟ್ ಇವರಾಗಿ ಇವ್ರು ನೆಟ್ಟಿಗೆ ಆಡಿಲ್ಲ ಅಂತ ಅನ್ನೋದಕ್ಕಿಂತ GT ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತಲೂ ಕೂಡ ಹೇಳಬೇಕು. ಹೌದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಸಿರಾಜ್ ಅಣ್ಣ ಆಗಿರ್ಬೋದು, ಇವತ್ತು ಸೈಕ್ ಬೌಲಿಂಗ್ನ ಮಾಡಿದರೆ. ಎಸ್ಪೆಷಲಿ ಸಿರಾಜ್ ಬೈ ಸಿಕ್ಕಾಪಟ್ಟೆ ಸೈಕ್ ಎಕಾನಮಿನ ಮೇಂಟೈನ್ ಮಾಡಿದರೆ. ರನ್ನೇ ಕೊಟ್ಟಿಲ್ಲ ಅಲ್ಲಿ ಸಿರಾಜ್ ಬೈ. ಇವತ್ತು ಜಾತ್ರೆ ಆಟ ಸ್ಟಾರ್ಟ್ ಆಯ್ತಪ್ಪ ಅಲ್ಲಿ. ಲಾಸ್ಟ್ ಡೆತ್ ಓವರ್ಸ್ಗಳಲ್ಲಿ 5 ಓವರ್ ಐತೆ ಅಲ್ಲಿ. ಅನುಕೂಲ್ ರಾಯ್ ಬರ್ತಾರೆ ಅಲ್ಲಿ, ಒಂದು ಕಾಲು ಈ ಕಡೆ ಹಾಕೊಂಡು ಆ ಕಡೆ ಹೊಡೆಯೋಕೆ ಹೋಗೋರೆ. 3 ಜನ ಔಟ್ ಆಗಿರೋ ರೀತಿ ನೋಡಿ ಹೆಂಗಿದೆ ಅಂತ. ಸುನಿಲ್ ನರೇನ್ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ಕಾಲು ಈ ಕಡೆ ಹಾಕ್ಬಿಟ್ಟು ವಿಕೆಟ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಅಗ್ಲಿಸ್ಬಿಟ್ಟು ಹೊಡೆಯೋದಕ್ಕೆ ಹೋಗಿದ್ದಾರೆ. 3 ಜನ ಕೂಡ ಅದೇ ಥರ ಸೇಮ್ ಕೈಂಡ್ ಆಫ್ ಡಿಸ್ಮಿಸಲು. ಇಬ್ಬರು ಬಿಹೈಂಡ್ ಔಟ್ ಆಗಿದ್ದಾರೆ, ಇನ್ನೊಬ್ಬರು ಸೈಡಲ್ಲಿ ಔಟ್ ಆಗಿದ್ದಾರೆ, ಸುನಿಲ್ ನರೇನ್ ಅಷ್ಟೇ. 3 ಜನನೂ ಸಿಮಿಲರ್ ಕೈಂಡ್ ಆಫ್ ಡಿಸ್ಮಿಸಲ್. 3 ಜನ ಲೆಫ್ಟ್ ಹ್ಯಾಂಡರ್ಸು ಸಿಮಿಲರ್ ಕೈಂಡ್ ಆಫ್ ಡಿಸ್ಮಿಸಲ್ಸ್ ಆಗಿರೋದು. ಸೊ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ರಬಾಡ ಆಗಿರ್ಬೋದು ಆ್ಯಂಡ್ ಸಿರಾಜ್ ಆಗಿರ್ಬೋದು, ಡೆತ್ತಲ್ಲಿ ಸಖತ್ ಸೈಕ್ ಬೌಲಿಂಗ್ನ ಬಿಟ್ಟಿದ್ದಾರೆ. ಸೊ ಅದನ್ನಲ್ವಾ ಲಾಸ್ಟ್ 5 ಓವರ್ಗೆ 32 ಅಂತಂದರೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಟ್ ಮಾಡಿಬಿಟ್ರು, ಸಿಕ್ಕಾಪಟ್ಟೆ ವಿಕೆಟ್ಸ್ಗಳನ್ನ ಎದ್ಬಿಟ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಬಾಲು ಕೂಡ ವಿಕೆಟ್ ಬಿದ್ದುಬಿಡ್ತು. ರಶೀದ್ ಖಾನಿಗೆ ಇಂತೂ ಸಾರ್ಥಕ ಆಗೋಗ್ಬಿಡ್ತು. ಇಷ್ಟೆಲ್ಲ ಹೊಡೆಸ್ಕೊಂಡಿದ್ದು ಕ್ಯಾಮ್ರಾನ್ ಗ್ರೀನ್ದು ವಿಕೆಟ್ ಎತ್ಬಿಟ್ನಲ್ಲ ಅಂತ. ಇನ್ಫ್ಯಾಕ್ಟ್ ಕ್ಯಾಮ್ರಾನ್ ಗ್ರೀನು ಒಂದು 10-15 ಜಾಸ್ತಿ ಹೊಡಿತಾ ಇರಲಿಲ್ಲ. ಅವರಿಗೆ 66 ಬಂದಾಗ ಆಪರ್ಚುನಿಟಿಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ. 2 ಸ್ಟಂಪ್ ಆಪರ್ಚುನಿಟಿ. ಬಟ್ಲರ್ ಅವರು ಇನ್ಫ್ಯಾಕ್ಟ್ ಆ ಬಟ್ಲರೇ ಹಿಂದೆಗಡೆ 2 4 ಬಿಟ್ಟಿದ್ದಾರೆ. ಅವೆರಡು 4ನ ಬೈಸಲ್ಲಿ ಹೋಗಿದ್ದಾವೆ. 4 ಟಚ್ಚೇ ಆಗಿಲ್ಲ ಅಲ್ಲಿ. ಆ 4ನ ತೊಗೊಂಡು ನೋಡ್ತು ಅಂದರೆ, ಒಂದು ಲೆಕ್ಕಕ್ಕೆ ತೊಗೊಂಡೆ ನೋಡ್ತು ಅಂತಂದರೆ ಇವ್ರು ಇನ್ನೂ 170 ಹೊಡೆದಿದ್ದಾರೆ ಅಂತ ಅನ್ಕೊಳ್ಳಿ. ಆ 4ಗಳಿಂದನೇ 2 4ಇಂದನೇ ಇವರು ಆಲ್ಮೋಸ್ಟ್ 8 ರನ್ನು. ಸೊ ಏನು ಆಡಿಲ್ಲ ಇವರು. ಹಂಗೆ ನೋಡೋಕೋರು ಏನಂತ ಕನ್ವಿನ್ಸಿಂಗ್ ಬ್ಯಾಟಿಂಗ್ ಏನು ಆಡಲಿಲ್ಲ ಅಲ್ಲಿ. ಕ್ಯಾಮ್ರಾನ್ ಗ್ರೀನು ಪರವಾಗಿಲ್ಲ 79. ಬಟ್ ನಾವು ಅಂದ್ಕೊಂಡಿದ್ವಿ ಸೆಂಚುರಿ, ಆದಷ್ಟು ಬೇಗ ಸೆಂಚುರಿ ಬಂದ್ಬಿಡ್ತೇನೋ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ 15 ಓವರ್ಗೆ ಆಲ್ಮೋಸ್ಟ್ 70 ಇತ್ತು ಅವ್ರದ್ದು. ಅದಾದ ನಂತರ ಸ್ಕೋರೇ ಬಂದಿಲ್ಲ ಅವ್ರದ್ದು. ಸೆಂಚುರಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ 79 ರನ್ ಹೊಡೆದಿದ್ದಾರೆ ಲಾಸ್ಟ್ ಓವರ್ಗೂ. ಲಾಸ್ಟ್ ಬಾಲರ್ಗೂ ಕೂಡ ಬ್ಯಾಟಿಂಗ್ ಆಗ್ಬಿಟ್ಟು ಸ್ಟ್ರೈಕೇ ಸಿಗ್ತಾ ಇಲ್ಲ. ನೀನು ಸ್ಟ್ರೈಕ್ ಕೊಡೋ ನನಗೆ ಸಾಕು ಅಂತ ಹೋಗ್ಬಿಟ್ಟು ಹೇಳೋದು ಬೇಡವಾ ಅಲ್ಲಿ ಬೇರೆಯವ್ರಿಗೆ. ಅವರೇ ಆಡ್ತಾವ್ರೆ, ಇವ್ರು ನೋಡ್ಕೊಂಡು ನಿಂತ್ಕೊಂಡವ್ರೆ. ನಾನ್ ಸ್ಟ್ರೈಕರ್ ಏನೋ ಮಸ್ತಾಗಾಡ್ರು ಅಂತ ಬ್ಯಾಟರು. ಸೀರಿಯಸ್ಲಿ ಒಂದು ಸ್ವಲ್ಪ ಸಿಲಿ ಅಂತ ಅನ್ನಿಸ್ಬಿಡ್ತು, ಸ್ವಲ್ಪ ಏನು ಜಾಸ್ತಿನೇ ಸಿಲಿ ಅಂತ ಅನಿಸ್ಬಿಡ್ತು. ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬಂದಂಥ GT ಅವರು ಪರವಾಗಿಲ್ಲ ಸಖತ್ತಾಗಿಯೇ ಓಪನಿಂಗ್ ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡ್ತಾರೆ. ಇವ್ರು ನೋಡಿ ಎಷ್ಟು ಹೊಡೆದವ್ರೆ ಅಲ್ಲಿ, 38 ರನ್ ಹೊಡೆದವ್ರಲ್ಲಿ ಪೌಪ್ಲೆಲ್ಲಿ. ಏನು ಆಡಿದ್ದು ಕೋಲ್ಕತ್ತಾದವರು. ಹೌದು, ಮಿಡ್ಲ್ ಓವರ್ಸಲ್ಲೇ ರನ್ಸ್ ಬಂದಿರೋರಿಗೆ. ಪೌಪ್ಲೆಲ್ಲೂ ಬಂದಿಲ್ಲ, ಡೆತ್ತಲ್ಲೂ ಬಂದಿಲ್ಲ. ಹೊಡೆದಿರೋದೇ KKR ಮಿಡ್ಲ್ ಓವರ್ಸಲ್ಲಿ 38 ರನ್ನು, 3 ವಿಕೆಟ್ ಕಳ್ಕೊಂಡಿದ್ದಾರೆ. ಇವ್ರು 1 ವಿಕೆಟ್ನ ಕಳ್ಕೊಂಡು 71 ರನ್ ಹೊಡೆದ್ರು. ಅಲ್ಲೇ ಎದ್ದೋಯ್ತಲ್ಲಿ ಸ್ಕೋರು ನೋಡಿ. ಪೌಪ್ಲೆಲ್ಲಿ ಒಂದು ಟೀಮು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಸ್ಕೋರ್ ಮಾಡೋದು. ಇವತ್ತಿನ ಮ್ಯಾಚ್ ಗೆಲುವಿಗೆ ಅದೇ ಕಾರಣ ಆಗಿದ್ದು. ಏನಾದ್ರು ಪೌಪ್ಲೆಲ್ಲಿ ಆಕ್ಸಿಲರೇಟ್ ಮಾಡಿಲ್ಲ ಅಂತಲೇ ಶುಭ್ಮನ್ ಗಿಲ್ ಹೊಡೆದಿಲ್ಲ, ನಾಯ್ಕ್ ಹೊಡೆದಂಗೆ ಹೊಡೆದಿಲ್ಲ ಅಂದಿದ್ದಾರೆ. ಅಲ್ಲಿ ಚಚ್ಚ ಹಾಕ್ಬಿಟ್ರು ಪೌಪ್ಲೆಲ್ಲಿ. ಅದಾದಮೇಲೆ ಅವರು ಕೂಡ ಡೌನ್ ಆದರು ಪೌಪ್ಲೆ ಆದ ನಂತರ. ಪೌಪ್ಲೆಲ್ಲಿ 71 ರನ್ ಬಂದಿದೆ, ಸಿಕ್ಕಾಪಟ್ಟೆ ಹ್ಯೂಜ್ ಡಿಫ್ರೆನ್ಸ್ ಮಾಡಿದ್ದು. ಸಾಯಿ ಸುದರ್ಶನ್ ಸುನಿಲ್ ನರೇನ್ಗೆ ಪಿಕಪ್ ಮಾಡೋಕೆ ಹೋಗ್ಬಿಟ್ಟು ಹಿಂದೆಗಡೆ ಬಿಹೈಂಡ್ ಔಟ್ ಆಯಿತು ಅಂತಂದರೆ ಈ ಕಡೆಯಿಂದ ಸಖತ್ತಾಗಿ ಕನ್ವಿನ್ಸಿಂಗ್ ಆಗಿ ಆಡಿದ್ರು. ಜಾಸ್ ಬಟ್ಲರು ಸಖತ್ತಾಗೆ ಕಾಣಿಸ್ಕೊಂಡ್ರು, 20+ ರನ್ಸ್ನ ಹೊಡೆದಿದ್ದಾರೆ. ಬಟ್ ವರುಣ್ ಚಕ್ರವರ್ತಿದು ಇವ್ರದ್ದು ಇದೆಯಲ್ಲಪ್ಪ ಅವಿನಾಭಾವ ಸಂಬಂಧ, ಇವ್ರಿಗೆ ಔಟ್ ಆಗಬೇಕು ಅಂತ ಬರ್ಸ್ಕೊಂಬರ್ತಾರೆ ಅಂತ ಕಾಣಿಸುತ್ತೆ ಯಾವಾಗಲೂ ಕೂಡ. ಬಟ್ ಅವ್ರಿಗೇ ಔಟ್ ಆದರು ಲಾಂಗ್ ಆನಲ್ಲಿ ಕ್ಯಾಚ್ನ ಟಕಾರ ನನಗೆ ಕೊಟ್ಬಿಟ್ಟು. ಸೊ ಅದಾದ ನಂತರ ಪರವಾಗಿಲ್ಲ, ಚೆನ್ನಾಗಿತ್ತು ವರುಣ್ ಚಕ್ರವರ್ತಿ ಅವ್ರದ್ದು ಇವತ್ತು. ನೋಡಿ ಫಸ್ಟ್ ವಿಕೆಟು ಈ ಒಂದು IPL ಅಲ್ಲಿ ಬುಮ್ರಾ ಕೂಡ ಬಿದ್ದಿರಲಿಲ್ಲ, ಇವರು ಕೂಡ ಬಿದ್ದಿರಲಿಲ್ಲ. ಮೊದಲನೇ ವಿಕೆಟ್ ಜಾಸ್ ಬಟ್ಲರಿಂದನೇ ಬರುತ್ತೆ. ಬಾರಪ್ಪ ನಿನ್ನ ಕಂಡ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅವ್ರ ವಿಕೆಟ್ನೇ ಎತ್ತಿದ್ದಾರೆ. ನಂತರ ಬಂದಂಥ ವಿಕೆಟು ಈ ಕಡೆ ವಾಷಿಂಗ್ಟನ್ ಸುಂದರ್. ಪರವಾಗಿಲ್ಲ, ಕನ್ವಿನ್ಸಿಂಗ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಕೊಂಡಂಥ ಟೈಮಲ್ಲಿ ಇನ್ನೇನು ಫಿನಿಷ್ ಮಾಡ್ತಾರೆ ಇವರೇ ಸೇರಿಕೊಂಡು ಶುಭ್ಮನ್ ಗಿಲ್ ಜೊತೆಗೆ ಅಂತ ಅನ್ಕೊಂಡಂಥ ಟೈಮಲ್ಲಿ ಸೀದಾ ಕ್ಯಾಚ್ ಕೊಟ್ಬಿಡ್ತಾರೆ ಅಲ್ಲಿ.
ಈ ಕಡೆ ಏನಲ್ಲಿ 4 ಹೊಡೆಯೋದಿಲ್ಲ 6 ಹೊಡೆಯೋದಿಲ್ಲ, ಸೀದಾ ಫೀಲ್ಡ್ ಅಲ್ಲಿ ನಿಂತಿರ್ತಾರೋ ಅಲ್ಲಿ ಕೊಟ್ಬಿಡ್ತಾರೆ ಕ್ಯಾಚ್ನ ಅಲ್ಲಿ ಸ್ಕ್ವೇರಾಗೆ. ಶುಭ್ಮನ್ ಗಿಲ್ ಏನು ಗುರು ಏನಪ್ಪ ಆಡಿದ್ರೆ ಸೀದಾ ತೊಗೊಂಡೋಗಿ ಫೀಲ್ಡ್ರಿಗೆ ಕೊಟ್ಟಲ್ಲ ಕ್ಯಾಚು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಈ ಕಡೆಯಿಂದ ಗ್ಲೆನ್ ಫಿಲಿಪ್ ಬರ್ತಾರೆ, ಗ್ಲೆನ್ ಫಿಲಿಪ್ ಲಾಸ್ಟ್ ನಿಂತ್ಕೊತಾರೆ, ಶುಭ್ಮನ್ ಗಿಲ್ ಪಟಾನಂಗಲ್ ಔಟ್ ಆಗ್ತಾರೆ 80sಲ್ಲಿ. ಶುಭ್ಮನ್ ಗಿಲ್ ಫಿನಿಶ್ ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಕೂಡ ಔಟ್ ಆಗ್ತಾರೆ. ಬಿಡಿ ಶುಭ್ಮನ್ ಗಿಲ್ನೂ ಔಟ್ ಆದರು, ಏನಲ್ಲೇನು ಕನ್ವಿನ್ಸಿಂಗ್ ಆಗಿಬಿಟ್ಟು ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಬಟ್ ಎಕ್ಸ್ಟ್ರಾರ್ನರಿ ಕ್ಯಾಚು ಕ್ಯಾಮ್ರಾನ್ ಗ್ರೀನಿಂದ, ಅದು ಬೌಲರ್ಗಲ್ಲ ವೈಭವ್ ಓವರಾಗಲ್ಲ ವಿಕೆಟು, ಕ್ಯಾಮ್ರಾನ್ ಗ್ರೀನಿಗೆ ಕೊಡಬೇಕಾದ್ರೆ ಮುಂದೆ ಡೈವ್ ಹಾಕ್ಬಿಟ್ಟು ಹಿಡಿಯೋದನ್ನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ ಅಂತ ಎಕ್ಸ್ಟ್ರಾರ್ನರಿ ಕ್ಯಾಚ್ನ ಹಿಡಿದ್ರು. ಇನ್ನೇನಲ್ಲಿ ಲಾಸ್ಟಲ್ಲಿ ಗ್ಲೆನ್ ಫಿಲಿಪ್ ಅವರು ಇರ್ತಾರೆ. ಗ್ಲೆನ್ ಫಿಲಿಪ್ ಇತ್ತು ಅಂದರೆ ಹೌದು 1-2 4ನ ಹೊಡೆದ್ರು, ಕಾರ್ತಿಕ್ ತ್ಯಾಗಿ ಅವರು ಓವರ್ಲಿ ಅದಂತೂ ಮೆಚ್ಕೊಳ್ಳೇಬೇಕು. ಅಲ್ಲಿಂದ 2 ಬೌಂಡ್ರಿ ಬಂದಿರಲಿಲ್ಲ ಅಂತಾನೆ ಇನ್ನೂ ಬುಡುಕೊಟ್ಟೋಗ್ಬಿಟ್ಟಿರೋದು ಮ್ಯಾಚು. ಲಾಸ್ಟ್ ಓವರ್ಗೆ ಇನ್ನೂ ಜಾಸ್ತಿ ರನ್ ಬೇಕಾಗಿತ್ತು, 5 ರನ್ ಅಲ್ಲ ಲಾಸ್ಟ್ ಓವರ್ 10 ರನ್ ಬೇಕಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬುಡುಕೋಗ್ಬಿಟ್ಟಿರೋದು ಮ್ಯಾಚು. ಬಟ್ ಆ 2 ಬೌಂಡ್ರಿನಂತೂ ಗ್ಲೆನ್ ಫಿಲಿಪ್ ಅವರಿಂದ ಮೆಚ್ಕೊಳ್ಳೇಬೇಕು. ಏನು ಅಂತ ಹೆವಿ ಸ್ಟ್ರೈಕಲ್ಲಿ ಆಡ್ಬಿಟ್ಟಿದ್ರೆ ಅಂತಲ್ಲ, ಬಟ್ ಆ 2 ಬೌಂಡ್ರಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು ಆ ಒಂದು ಟೈಮಲ್ಲಿ ಬೇಕಾಗಿದ್ದು. ಸೊ ಈ ಕಡೆಯಿಂದ ಲಾಸ್ಟ್ ಓವರ್ಲಿ ಅವರು ಕೂಡ ಔಟ್ ಆಗ್ತಾರೆ, ರಮಣ್ದೀಪ್ ಸಿಂಗ್ ಅವರಿಗೆ ಕ್ಯಾಚ್ ಕೊಟ್ಬಿಟ್ಟು. ಅಲ್ಲ ಏನು ಬೌಲಿಂಗ್ ಆಪ್ಷನ್ಸ್ಗಳು, ಕ್ಯಾಮ್ರಾನ್ ಬೌಲಿಂಗೇ ಕೊಟ್ಟಿಲ್ಲ ಅಲ್ಲಿ. ಅದು ಬೌಲಿಂಗ್ ಮಾಡಿಸ್ಬಾರ್ದು ಅಂತ ಏನೋ ಡೈರೆಕ್ಷನ್ ಬಂದಿದೆ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ಅಂತಂದು ಗೊತ್ತಿಲ್ಲ. ಬೌಲಿಂಗೇ ಹಾಕಿಲ್ಲ ಇವತ್ತು ಅವ್ರು, ಜಸ್ಟ್ 5-6 ಬೌಲಿಂಗ್ ಆಪ್ಷನ್ ಏನೋ ಯೂಸ್ ಮಾಡಿದ್ದಾರೆ ರಮಣ್ದೀಪ್ ಸಿಂಗ್ ಇನ್ಕ್ಲೂಡ್ ಮಾಡಿಕೊಂಡು. ಸೊ ಏನೋಪ್ಪ ಹಂಗೆ ಹಿಂಗೆ ಇತ್ತು. ರಮಣ್ದೀಪ್ ಸಿಂಗ್ ಗೊತ್ತಿದ್ದು ಬರ್ತಾ ಇದ್ದಂಗೆ ಗೊತ್ತಾಯ್ತು ಇನ್ನೇನು ಮಾಡ್ತಾರೆ ರಮಣ್ದೀಪ್ ಸಿಂಗ್, 5 ರನ್ ಬೇಕು ಸುಮ್ಮನೆ ಕೊಟ್ಟವ್ರು ಯಾರಿಗೊಬ್ರಿಗೆ ಹಾಕಲಿ ಅಂತ ಅನ್ನಂಗಿತ್ತು. ಸೊ ಕೊಟ್ಟರು, ಓಡಿಸ್ಕೊಂಡ್ರು, ಹೋಯ್ತು ಅಷ್ಟೇ ಮ್ಯಾಚ್, ಬೇರೆ ಏನೂ ಇಲ್ಲ. ಹಂಗೂ ಏನಾದ್ರು ಸೂಪರ್ ಕೀಪರ್ ಓವರ್ ಆಗ್ಬಿಡ್ತದಾ ಲಾಸ್ಟ್ವರೆಗೂ, ಏನಾದರೂ ಡಾಟ್ ಬಾಲ್ಗಳು ಆಗ್ಬಿಡ್ತಾವ ಅಂತ ಅಂದ್ಕೊಂಡಿದ್ದೆ, ಬಟ್ ಹಂಗೆ ಆಗಲಿಲ್ಲ. ಬಂದ್ಬಿಟ್ಟು ಶಾರುಖ್ ಖಾನ್ ಅವರು ಆರಾಮಾಗೆ ಡಬಲ್ ಓಡ್ಬಿಟ್ಟು ಮ್ಯಾಚ್ನ ಮುಗಿಸಿದ್ರು. ಬೇರೆ ಏನಿಲ್ಲ ಅಮ್ಮ, ಇವತ್ತು ಎಕ್ಸ್ಪೆಕ್ಟೇಷನ್ ಇತ್ತು KKR ಸೋಲ್ತಾರೆ ಅಂತ, ಆಗಿದೆ ಅಷ್ಟೇ, ಬೇರೆ ಏನಲ್ಲೇನು ವಿಚಿತ್ರವಾಗಿ ವಿಭಿನ್ನವಾಗಿ ಏನಾಗಿಲ್ಲ, KKR ಗೆದ್ದುಬಿಟ್ಟಿಲ್ಲ ಅಲ್ಲಿ. ಸೊ ನಿಮ್ಮ ಅನಿಸಿಕೆ ಏನಪ್ಪ ಇವತ್ತಿನ ಮ್ಯಾಚ್ ಮೇಲೆ ಕಾಮೆಂಟ್ ಸೆಕ್ಷನ್ ಹಾಕಿ, KKR ಎಲ್ಲಿ ಮ್ಯಾಚ್ನ ಸೋತರು ಅಂತ. ಸಿಗೋಣ